ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಐತಿಹಾಸಿಕ ತಾರಕೇಶ್ವರ ದೇವಾಲಯಕ್ಕೆ ಆತ್ಮೀಯ ಸ್ವಾಗತ. ಹಾನಗಲ್ ತಾಲೂಕು ಐತಿಹಾಸಿಕ ಕದಂಬರ ನಾಡಾಗಿದ್ದು ಸುಂದರ ಶಿಲ್ಪಕಲಾ ವೈಭವದ ತಾರಕೇಶ್ವರ ದೇವಾಲಯ ಹಾನಗಲ್ ತಾಲೂಕಿನ ಗತವೈಭವದ ಸಂಕೇತವಾಗಿದೆ. ಮೂಲತಃ ಕದಂಬರಿಂದ ಕಟ್ಟಲಾದ ದೇವಾಲಯ ಇದಾಗಿದ್ದು ಕಲ್ಯಾಣಿ ಚಾಲುಕ್ಯರು 12ನೇ ಶತಮಾನದಲ್ಲಿ ಇದಕ್ಕೆ ಮಹತ್ವಪೂರ್ಣ ಬದಲಾವಣೆಗಳನ್ನು ತಂದರು. ದೇವಾಲಯದ ಸಂಕೀರ್ಣವು ಧಾರ್ಮಿಕ ಮತ್ತು ಮಿಲಿಟರಿ ದೃಶ್ಯಗಳನ್ನು ಕೆತ್ತಿದ 3 ಸ್ಮಾರಕದ ಕಲ್ಲುಗಳನ್ನು ಹೊಂದಿದೆ. ಅವು ಸಮಕಾಲೀನ ಯುದ್ಧ ಶಸ್ತ್ರಾಸ್ತ್ರಗಳನ್ನು ತೋರಿಸುವ 12ನೇ ಶತಮಾನದ ವೀರಶಿಲೆಯು ಇಲ್ಲಿ ಕಾಣಸಿಗುತ್ತದೆ. ಅಷ್ಟಭುಜಾಕೃತಿಯ ಸಭಾಂಗಣದ ಒಂದು ಭಾಗ ಹಾಗೂ ಕಮಲದ ಛಾವಣಿ ದೇವಾಲಯದ ಕಣ್ಮನ ಸೆಳೆಯುತ್ತವೆ. ಇವು ಈ ದೇವಾಲಯದ ಅತ್ಯಂತ ವಿಶೇಷ ಹಾಗೂ ಮಹತ್ವದ ಕಲಾಕೃತಿಗಳಾಗಿವೆ. ಹೊಯ್ಸಳ ಸಾಮ್ರಾಜ್ಯದ ವೀರಬಲ್ಲಾಳನು 1197ರಲ್ಲಿ ಇಲ್ಲಿನ ಅನಿಕೆರೆ ಹತ್ತಿರ ಬೀಡು ಬಿಟ್ಟಿದ್ದನು ಎಂದು ಪ್ರಸ್ತಾಪವಿದೆ. ಹಾಗಾಗಿಯೇ ಈ ದೇವಾಲಯದ ಒಂದಿಷ್ಟು ಗೋಡೆಗಳಲ್ಲಿ ಹೊಯ್ಸಳರ ವಾಸ್ತುಶಿಲ್ಪವು ಕೂಡ ಗೋಚರಿಸುತ್ತದೆ. 100 ವಿಶಾಲವಾದ ಕಲ್ಲಿನ ಕಂಬಗಳು, ಆ ಕಂಬಗಳಲ್ಲಿ ಸುಂದರ ಕೆತ್ತನೆಗಳು, ವಿಸ್ತಾರವಾದ ಛಾವಣಿಗಳು, ಸೊಗಸಾದ ವಾಸ್ತುಶಿಲ್ಪಗಳೆಲ್ಲವೂ ಕೂಡ ನಮ್ಮನ್ನ ಒಂದು ಕ್ಷಣ ಬೆರಗುಗೊಳಿಸದೇ ಇರದು. ಶಿವನಿಗೆ ಸಮರ್ಪಿತವಾದ ಈ ದೇವಾಲಯವು ದ್ರಾವಿಡ, ಕದಂಬ ಮತ್ತು ನಾಗರ ವಾಸ್ತುಶಿಲ್ಪ ಪ್ರಭಾವವನ್ನ ಬಿಂಬಿಸುತ್ತದೆ. ಈ ದೇವಾಲಯವನ್ನ ಒಂದು ಸುತ್ತು ಹಾಕಿದ ನನಗೆ ಇಲ್ಲಿಯ ಕೆತ್ತನೆಗಳು, ಶಿಲ್ಪಕಲೆಗಳು, ಒಂದಕ್ಕೊಂದು ಹೋಲುವ ಮೂರ್ತಿಗಳು, ಅಲ್ಲಿನ ರಚನಾವಳಿಗಳು ನೋಡಿ ಇದನ್ನ ಕೆತ್ತಿದವರಿಗೊಂದು ನಮನಗಳು ಎಂಬ ಭಾವ ಮೂಡಿತ್ತು. ಇಲ್ಲಿಯ ಒಂದೊಂದು ಶಿಲ್ಪಗಳು, ಒಂದೊಂದು ದೇವರುಗಳ ಮೂರ್ತಿಗಳು, ಸೂಕ್ಷ್ಮ ಕುರುಹುಗಳೆಲ್ಲವೂ ಚಾಲುಕ್ಯರ ಕಾಲದ ಗತವೈಭವದ ಮೆರಗನ್ನ, ಘನತೆಯನ್ನ, ಹಿರಿಮೆಯನ್ನ ಎತ್ತಿ ಹಿಡಿಯುತ್ತವೆ. ಹಾನಗಲ್ ನಗರದ ಮಧ್ಯಭಾಗದಲ್ಲಿ ಭವ್ಯದಿ ನಿಂತ ಈ ದೇಗುಲಕ್ಕೆ ಸಾವಿರಾರು ವರ್ಷಗಳ ಸುದೀರ್ಘ ಇತಿಹಾಸವಿದೆ. ಅಲ್ಲಲ್ಲಿ ಮುರಿದು ಬಿದ್ದ ಶಿಲ್ಪಕಲೆಗಳ ಮೂಕವೇದನೆ ಇದೆ. ಪುರಾತತ್ವ ಇಲಾಖೆಯಿಂದ ಸಂರಕ್ಷಣೆಗೊಳಪಟ್ಟ ಈ ದೇಗುಲಕ್ಕೆ ನಿತ್ಯ ನಿರಂತರ ಭಕ್ತರ ಭಕ್ತಿಗೇನು ತೊಡಕಿಲ್ಲ. ಗರ್ಭಗುಡಿಯೊಳಗಿನ ಶಿವನ ದರ್ಶನವಿಲ್ಲದೆ ಭಕ್ತರು ಹಿಂತಿರುಗಲ್ಲ. ಇಲ್ಲಿಯ ಒಂದೊಂದು ಸೊಗಸಾದ ಕೆತ್ತನೆಗಳಲ್ಲಿಯೂ ಒಬ್ಬೊಬ್ಬ ಶಿಲ್ಪಿಯ ಶ್ರಮವಿದೆ. ಆ ಶ್ರಮವನ್ನ, ಸಾಮರ್ಥ್ಯವನ್ನ ಸ್ಮರಿಸಿಕೊಳ್ಳದೆ ಹೋದರೆ ಇಲ್ಲಿಯ ವಾಸ್ತುಶಿಲ್ಪದ ಮಹತ್ವ ನಮಗರಿವಾಗಲ್ಲ. ನನ್ನ ಕುತೂಹಲದ ಭಾವಕ್ಕೆ, ಕೌತುಕದ ಕಣ್ಣುಗಳಿಗೆ ಬಿದ್ದ ಶಿಲ್ಪಗಳನ್ನಂತೂ ನಾನು ಮುಟ್ಟಿ ಹೆಮ್ಮೆ ಪಡದೆ ನನ್ನ ಪಯಣ ಅಂತ್ಯವಾಗುವುದಿಲ್ಲ. ಇಡೀ ಹಾವೇರಿ ಜಿಲ್ಲೆಯ ಪುರಾತನ ದೇಗುಲಗಳ ಪಟ್ಟಿಯಲ್ಲಿ ಅತಿ ವಿಸ್ತಾರ, ವಿಶಾಲ ಹಾಗೂ ಉದ್ದವಾದ ಜಾಗವನ್ನು ಆಕ್ರಮಿಸಿಕೊಂಡಿರುವ ಈ ದೇಗುಲವು ಇನ್ನೂ ಹಿರಿಮೆ ಗರಿಮೆಯನ್ನ, ಕೀರ್ತಿ ಘನತೆಯನ್ನ, ಅದ್ಭುತ ಸೌಂದರ್ಯದ ಸೊಬಗನ್ನ ಎಂದಿಗೂ ಕಳೆಗುಂದಿಸಿಕೊಂಡಿಲ್ಲ. ಸೊಬಗಿನ ಗೋಪುರ, ಗೋಪುರದ ಸುತ್ತಲೂ ರಮ್ಯತೆಯ ಕಲಾಕೃತಿಗಳು, ಅದರೊಳಗಿನ ಚೆಲುವು ಇನ್ನಷ್ಟು ಹೊತ್ತು ನನ್ನನ್ನ ಗುಡಿಯೊಳಗಿರುವಂತೆ ಪ್ರೇರೇಪಿಸಿತ್ತು. ನೀವು ಇತಿಹಾಸ ಪ್ರಿಯರಾಗಿದ್ದು ಪುರಾತನ ಕೆತ್ತನೆಗಳು, ಶಿಲ್ಪಗಳು ನಿಮಗಿಷ್ಟವಾದಲ್ಲಿ ನೀವು ಒಮ್ಮೆಯಾದರೂ ನೋಡಲೇಬೇಕು ಈ ತಾರಕೇಶ್ವರ ದೇವಾಲಯವನ್ನ. ಫಾಲೋ ಮಾಡ್ಕೊಳ್ಳಿ. ಮತ್ತಷ್ಟು ಐತಿಹಾಸಿಕ ತಾಣಗಳ ಪರಿಚಯ ನಿಮ್ಮೆದುರು ನನ್ನ ಪೇಜಲ್ಲಿ.